ಇನ್ನು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಕರ್ನಾಟಕದ ನಿರೀಕ್ಷೆ ಕೂಡ ಅಪಾರವಾಗಿದೆ. ಯಾಕಂದರೆ ಕರ್ನಾಟಕದಿಂದ ಅನೇಕ ಆರೋಪಗಳು ಕೂಡ ಕೇಳಿಬಂದಿತ್ತು. ರಾಜ್ಯ ಸರ್ಕಾರ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿತ್ತು. ಹೀಗಾಗಿ ಕೇಂದ್ರದ ಬಜೆಟ್ ಮೇಲೆ ಕರ್ನಾಟಕ ಕೂಡ ಈ ಬಾರಿ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ಈ ತಾರತಮ್ಯ ಏನಾಗ್ತಾ ಇತ್ತು ಈವರೆಗೆ, ತಾರತಮ್ಯಕ್ಕೆ ಫುಲ್ ಸ್ಟಾಪ್ ಹಾಕುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಕಡೆ ಆದರೆ, ಸಾಕಷ್ಟು ಯೋಜನೆಗಳಿದೆ, ಈ ಯೋಜನೆಗಳಿಗೆ ಹಣ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ರಾಜ್ಯ ಸರ್ಕಾರದ ಚಿತ್ತ ಕೂಡ ಈಗ ಕೇಂದ್ರ ಸರ್ಕಾರದ ಬಜೆಟ್ನತ್ತ ನೆಟ್ಟಿದೆ. ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡಿರುವಂತಹ ರಾಜ್ಯ ಸರ್ಕಾರ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ. ಹಲವಾರು ಯೋಜನೆಗಳ ಅನುದಾನಕ್ಕೆ ರಾಜ್ಯ ಸರ್ಕಾರ ಪಟ್ಟು ಹಿಡಿದಿತ್ತು. ಕರ್ನಾಟಕದ ಜನತೆ ಕೂಡ ಪಟ್ಟು ಹಿಡಿದಿತ್ತು. ಐಟಿ ಸಿಟಿ ಬೆಂಗಳೂರಿಗೆ ಬಂಪರ್ ಗಿಫ್ಟ್ ಏನಾದರೂ ಕೊಡುತ್ತಾ ಕೇಂದ್ರ ಸರ್ಕಾರ? ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದ್ದಂತಹ 5,300 ಕೋಟಿ ಕಳೆದ ಬಾರಿ ಏನು ರಿಲೀಸ್ ಮಾಡಿದ್ರು, ಕಳೆದ ಬಾರಿ ಏನೋ ಘೋಷಣೆ ಮಾಡಿದ್ರು, ಈ ಬಾರಿಯಾದರೂ ಆ ಹಣವನ್ನು ರಿಲೀಸ್ ಮಾಡ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿಯ ಬಜೆಟನ್ನು ನಾವು ನೋಡಿದಾಗ ಇಡೀ ರಾಜ್ಯದ ಜನತೆ ತುಂಬ ಖುಷಿಯಾಗಿತ್ತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಈವರೆಗೂ ಸಿಗದೇ ಇರುವಂತಹ ದುಡ್ಡು 5,300 ಕೋಟಿ ಘೋಷಣೆ ಮಾಡಲಾಗಿತ್ತು. ಆದರೆ ಘೋಷಣೆ ಮಾಡಿರುವಂತಹ ಹಣ ಕೂಡ ಬಿಡುಗಡೆ ಆಗಿರಲಿಲ್ಲ. ಆದರೆ ಈ ಬಾರಿಯಾದರೂ ರಿಲೀಸ್ ಮಾಡೋದಕ್ಕೆ ಅಂತ ಕೇಂದ್ರ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಸ್ಮಾರ್ಟ್ ಸಿಟಿ ಮೆಟ್ರೋ 4ನೇ ಹಂತದ ಅನುದಾನ ಅದನ್ನು ಕೂಡ ನೀಡುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದರೆ ರಾಜ್ಯ ಸರ್ಕಾರ ಹೇಳಿತ್ತು, ನಾವು ದುಡ್ಡು ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರ ಮೆಟ್ರೋಗೆ ದುಡ್ಡು ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನು ಕೂಡ, ಆರೋಪವನ್ನು ಕೂಡ ಮಾಡ್ತಾ ಇತ್ತು. ರಸ್ತೆ ಸುರಂಗ ಮಾರ್ಗಕ್ಕೆ ಅನುದಾನವನ್ನು ಕೇಂದ್ರ ಸರ್ಕಾರ ಹೆಚ್ಚಳ ಮಾಡುತ್ತಾ ನೀಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಅದನ್ನು ಕೂಡ ಕಾದು ನೋಡೋಣ. ರಾಜ್ಯದ ನಿರೀಕ್ಷೆಗಳು ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದರೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಕಳೆದ ಬಾರಿ ಅಂದರೆ ಕಳೆದ ಬಜೆಟ್ನಲ್ಲಿ 5,300 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಹಣ ಮಾತ್ರ ಬಿಡುಗಡೆ ಆಗಲೇ ಇಲ್ಲ. ಹೀಗಾಗಿ 5,300 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ರಾಜ್ಯ ಸರ್ಕಾರ ಆಗ್ರಹ ಮಾಡ್ತಾ ಇದೆ. ಹೀಗಾಗಿ ಈ ಬಾರಿಯಾದರೂ ಈ ಹಣವನ್ನು ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ದನ್ನು, ಅಲೋಕೇಶನ್ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ನಗರಗಳಿಗೆ ಮೂಲಸೌಕರ್ಯ ಒದಗಿಸೋದಕ್ಕೆ ಅಂತ ಅಮೃತ್ ಅಡಿಯಲ್ಲಿ 10,000 ಕೋಟಿ ರೂಪಾಯಿ ಬೇಡಿಕೆ ಕೂಡ ಇಡ್ತಾ ಇದೆ ರಾಜ್ಯ ಸರ್ಕಾರ. ಈ ಹಣದಲ್ಲಿ ಎಷ್ಟು ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. 15ನೇ ಹಣಕಾಸು ಆಯೋಗದ ಶಿಫಾರಸುಗಳ ಪ್ರಕಾರ ರಾಜ್ಯದ ಪಾಲು ಕಡಿತ ಆಗಿದೆ. ಅಂದರೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ರಾಜ್ಯದ CMಗಳು ಕೂಡ ಭಾಗಿಯಾಗಿರ್ತಾರೆ. ಕರ್ನಾಟಕದ CM ಕೂಡ ಭಾಗಿಯಾಗಿದ್ದರು, ಮಂತ್ರಿಗಳು ಭಾಗಿಯಾಗಿದ್ದರು. 15ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟು ಹಣ ಕೊಡಬೇಕಾಗಿದೆಯಲ್ಲ ಅಷ್ಟು ಕೊಟ್ಬಿಡಿ ಸಾಕು ನಮಗೆ ಅಂತ ರಾಜ್ಯ ಸರ್ಕಾರ ಕೇಳಿತ್ತು. ಆದರೆ ಆ ಪಾಲಿನಲ್ಲಿ ರಾಜ್ಯದ ಒಂದು ಪಾಲು ಕಡಿತ ಆಗಿತ್ತು. ಇದನ್ನು ಸರಿದೂಗಿಸೋದಕ್ಕೆ ಅಂತ ಕೇಂದ್ರ ಸರ್ಕಾರ ಈ ಬಾರಿಯಾದರೂ ಮುಂದಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. 5,495 ಕೋಟಿ ರೂಪಾಯಿ ಬೇಕಾಗುತ್ತೆ. ಪೆರಿಫೆರಲ್ ರಿಂಗ್ ರೋಡ್ ಜಲಮೂಲ ಪುನಶ್ಚೇತನಕ್ಕೆ 6,000 ಕೋಟಿ ರೂಪಾಯಿಯ ಅವಶ್ಯಕತೆ ಇದೆ. ಇದಕ್ಕೆ ಎಷ್ಟು ಅನುದಾನವನ್ನು ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇನ್ನು 73 ಕಿಲೋಮೀಟರ್ ಉದ್ದದ ಒಟ್ಟು 8 ಪಥದ ಪೆರಿಫೆರಲ್ ರಿಂಗ್ ರೋಡ್ ಅಂದಾಜು ವೆಚ್ಚ 27,000 ಕೋಟಿ ರೂಪಾಯಿ ಇದೆ. ಇದರ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ. 9,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಕೆದಾಟು ಸಮಾನಾಂತರ ಅಣೆಕಟ್ಟು ಯೋಜನೆಗಾಗಿಯೂ ಕೂಡ 9,000 ಕೋಟಿ ರೂಪಾಯಿ ಹಣ ಬೇಕಾಗುತ್ತೆ. ಅದಕ್ಕೂ ಕೂಡ ನಿರೀಕ್ಷೆ ಇಟ್ಕೊಂಡಿದೆ. ಇದರಲ್ಲಿ ಎಷ್ಟು ಅನುದಾನವನ್ನು ಅಲೋಕೇಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗುತ್ತೆ. 3.9 TMC ಸಾಮರ್ಥ್ಯದ ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆ, ಈವರೆಗೂ ಕೂಡ ಕಳಸಾ ಬಂಡೂರಿ ಹೋರಾಟಗಾರರು ತುಂಬ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರುವಂತಹ ಒಂದು ಯೋಜನೆ ಇದು. ಈ ಬಾರಿ ಆದರೂ ಹಣ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಏಮ್ಸ್ ಸ್ಥಾಪನೆಗೆ ಅಂತ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಏಮ್ಸ್ ಈ ಬಾರಿ ಆದರೂ ಕೊಡುತ್ತಾ ಕರ್ನಾಟಕಕ್ಕೆ ಅನ್ನುವಂಥದ್ದನ್ನು ಕೂಡ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಗುಂಡ್ಲುಪೇಟೆ, ನಂಜನಗೂಡು, ಮೈಸೂರು ಮೂಲಕವಾಗಿ ಕೊಳ್ಳೇಗಾಲ, ಕೇರಳಕ್ಕೆ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ, ಈ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ಅಂತ ಹಣದ ಒಂದು ಅವಶ್ಯಕತೆ ಇದೆ. ಮಳವಳ್ಳಿ, ಕೊಳ್ಳೇಗಾಲ ಮೂಲಕವಾಗಿ ಕನಕಪುರ, ತಮಿಳುನಾಡು ಸಂಪರ್ಕಿಸುವಂತಹ ಹೆದ್ದಾರಿಯ ಒಂದು ಯೋಜನೆಗಾಗಿಯೂ ಕೂಡ ರಾಜ್ಯ ಸರ್ಕಾರ ಎದುರು ನೋಡುತ್ತಾ ಇದೆ. ಬೆಳಗಾವಿ ನಗರದಲ್ಲಿ ಚತುಷ್ಪಥ ಎಲಿವೇಟೆಡ್ ರಸ್ತೆ ಕಾರಿಡಾರ್ ಯೋಜನೆಗಾಗಿಯೂ ಕೂಡ ಬೆಳಗಾವಿ ಜನತೆ ಎದುರು ನೋಡ್ತಾ ಇದೆ.
ಇತ್ತ ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಯೋಜನೆಗಾಗಿಯೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ರಾಜ್ಯದ ಜನತೆ ನಿರೀಕ್ಷೆ ಇಟ್ಕೊಂಡಿದೆ. 14,000 ಕೋಟಿ ರೂಪಾಯಿ ವೆಚ್ಚದ ಶಿರಾಡಿ ಘಾಟ್ ರಸ್ತೆ ಅಭಿವೃದ್ಧಿಯ ಯೋಜನೆಗಾಗಿ ಕೂಡ ಜನತೆ ಎದುರು ನೋಡ್ತಾ ಇದೆ. 3.8 ಕಿಲೋಮೀಟರ್ ಉದ್ದದ ಸುರಂಗ, 10 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ಒಳಗೊಂಡಂತೆ ಒಟ್ಟು 30 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಯೋಜನೆಗೆ ಈ ಬಾರಿಯಾದರೂ ಹಣ ಸಿಗುತ್ತಾ, ಕೇಂದ್ರ ಸರ್ಕಾರ ಈ ಬಾರಿಯಾದರೂ ಚಾಲನೆ ಕೊಡುತ್ತಾ ಅನ್ನುವಂತಹ ಒಂದು ವಿಚಾರವನ್ನು ಇದೀಗ ರಾಜ್ಯದ ಜನತೆ ಎದುರು ನೋಡ್ತಾ ಇರುವಂಥದ್ದು. ಆದರೆ ಈ ಎಲ್ಲದರಲ್ಲೂ ಕೂಡ ಅಂದರೆ ನಾವು ಏನೆಲ್ಲ ಹೇಳಿದ್ದೀವಿ ಇದನ್ನು ಹೊರತುಪಡಿಸಾಗಿಯೂ ಕೂಡ ಏನಾದರೂ ಹೊಸದಾಗಿ ಏನಾದರೂ ಕೊಡುತ್ತಾ ಅದು ಒಂದು ಕಡೆ. ಮತ್ತೊಂದೆಡೆ ಕೊನೆಯ ಪಕ್ಷ ಈ ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ ರಾಜ್ಯದ ಜನತೆ ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿದೆ, ಕಳಸಾ ಬಂಡೂರಿ ಆಗಿರಬಹುದು, ಮೇಕೆದಾಟು ಯೋಜನೆ ಆಗಿರಬಹುದು, ಈ ರೀತಿಯಾಗಿ ಬಹಳಷ್ಟು ಅತ್ಯವಶ್ಯಕವಾದಂತಹ ಯೋಜನೆಗಳಿಗೆ ಹಣ ಬಿಡುಗಡೆಯಾಗುವಂಥದ್ದು ಇನ್ನೂ ಬಾಕಿ ಇದೆ. ಆದರೆ ಈ ಬಾರಿಯ ಬಜೆಟ್ನಲ್ಲಾದರೂ ಕೇಂದ್ರ ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಇದರ ಜೊತೆಗೆ ಟ್ಯಾಕ್ಸ್ನಲ್ಲೂ ಕೂಡ ಏನಾದರೂ ವಿನಾಯಿತಿ ಸಿಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಮಧ್ಯಮ ವರ್ಗದ ಜನತೆ ಇದೆ. ಯಾಕಂದರೆ ಮಧ್ಯಮ ವರ್ಗದ ಜನರ ಕೈಯಲ್ಲಿ ಏನು ಉಳಿಯೋದಿಲ್ಲ ಅಂತಹ ಒಂದು ಪರಿಸ್ಥಿತಿ. ನೋಡಿ, ಸೆಕೆಂಡ್ ಹ್ಯಾಂಡಲ್ಲಿ ಕಾರನ್ನು ಮಾರಾಟ ಮಾಡಬೇಕಾ, ಅದರಲ್ಲೂ ಕೂಡ GST, ಪಾಪ್ಕಾರ್ನಲ್ಲೂ ಕೂಡ GST, ಅದೇ ರೀತಿಯಾಗಿ ಅಗತ್ಯ ಮೆಡಿಸಿನ್ಸ್ಗಳೇನಿದೆ ಅದರಲ್ಲೂ ಕೂಡ GST, ಪ್ರತಿಯೊಂದರಲ್ಲೂ GST ಹೆಚ್ಚಳ ಆಗಿರೋದ್ರಿಂದಾಗಿ ಈ ಬಾರಿಯಾದರೂ ಒಂದು ರಿಲೀಫ್ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಮಧ್ಯಮ ವರ್ಗದ ಜನರಿದ್ದಾರೆ.